ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಕಿಚನ್ ಈಸಿ ಸ್ಪೈಸಸ್ ಸಾಂಬಾರ್ ಪಾಯಿಂಟ್. ಇವಾಗ ನಾವು ಒಂದು ವಾರಕ್ಕೆ ನಮಗೆ ಟೈಮ್ ಇರಲ್ಲ, ಯಾಕೆಂದರೆ ಹಲವಾರು ಅಡುಗೆ ತಿನಿಸುಗಳನ್ನ ಮಾಡ್ತಾ ಇರ್ತೀವಿ ನಾವು ಮಧ್ಯಾಹ್ನ ಲಂಚ್ ಮೆನ್ಯೂನಲ್ಲಿ. ಸೊ ಪ್ರತಿದಿನಾನು ನಾವು ಒಂದೊಂದು ಶುಂಠಿ ಇವೆಲ್ಲ ನಾವು ರೆಡಿ ಮಾಡಿ ಇಟ್ಕೋತೀವಿ. ಪ್ರಿಪ್ರೇಷನ್ ಅಂತ ಅಂತೀವಲ್ವ, ಆ ಥರ ಪ್ರಿಪ್ರೇಷನಲ್ಲಿ ಶುಂಠಿ ಕೂಡ ನಾವು ಹೇಗೆ ರೆಡಿ ಮಾಡ್ತೀವಿ ಅನ್ನೋದನ್ನ ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಹೆಂಗೆ ಅಂದರೆ ತಾವು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಇವೆಲ್ಲ ಈ ಕೆಲಸವೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ಅಡುಗೆ ಅನ್ನೋದು ತುಂಬ ಎಷ್ಟು ಬೇಗ ಆಗುತ್ತೆ ಅನ್ನೋದು ನಮಗೆ ತುಂಬ ಖುಷಿ ಕೊಡುತ್ತೆ ಮಾಡಿ ಇಟ್ಕೊಂಡಾಗ. ಸೊ ಇದನ್ನು ನಾವು ಹತ್ರ 2-3 kg ಶುಂಠಿ ತೊಗೊಂಬಂದ್ವಿ. ಚೆನ್ನಾಗಿರೋ ಶುಂಠಿ ತೊಗೊಂಬಂದು ಅದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ, ಆಮೇಲೆ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ವಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಿ. ಇದನ್ನು ನಾವು ಮಿಕ್ಸಿಗೆ ಹಾಕಿ ತರಿಯಾಗಿ ಕ್ರಷ್ ಮಾಡ್ತೀವಿ ಅಷ್ಟೇ. ಸೊ ತರಿಯಾಗಿ ಕ್ರಷ್ ಮಾಡಿದ್ಮೇಲೆ ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಇವಾಗ ನೋಡಿ, ಇದು ಫುಲ್ ಕ್ರಷ್ ಮಾಡಿದ್ಮೇಲೆ ಕ್ರಷ್ ಮಾಡಿ ಇಷ್ಟೊಂದು ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ. ಇದು ನಮಗೆ ಅಟ್ಲೀಸ್ಟ್ ಒಂದು ವಾರ ಇರುತ್ತೆ. ಸೊ ಈ ಥರ ಕ್ರಷ್ ಮಾಡಿ ಇಟ್ಕೊಂಡ್ರೆ ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು, ಎಲ್ಲ ಅಡುಗೆಗೂ ಯೂಸ್ ಮಾಡ್ಕೋಬೋದು. ಬೆಳ್ಳುಳ್ಳಿ ಅಂತ ನಾವು ಅಡುಗೆಯಲ್ಲಿ ಯೂಸ್ ಮಾಡಲ್ಲ, ಸೊ ಶುಂಠಿ ಯೂಸ್ ಮಾಡ್ತೀವಿ. ಒಳ್ಳೆ ಟೇಸ್ಟ್ ಕೊಡುತ್ತೆ, ಹೆಲ್ತ್ಗೂ ಒಳ್ಳೆಯದು. ಸೊ ನಾವು ಅಕಸ್ಮಾತ್ ಮನೆಯಲ್ಲಿ ಟೀ ಮಾಡ್ತೀವಿ ಅಂತಂದರೆ ಟೀಗೆ ಏನೇನೋ ಪದಾರ್ಥಗಳು ಹಾಕ್ತೀವೋ, ಸಕ್ಕರೆ ಅಥವಾ ಬೆಲ್ಲ, ಹಾಲು, ಟೀ ಪುಡಿ ಎಲ್ಲ ಹಾಕ್ಬಿಟ್ಟು ಒಂದು ಅರ್ಧ ಲೀಟ್ರಲ್ಲಿ ನಾವು ಟೀ ಮಾಡಂಗಿದ್ರೆ ಇಷ್ಟು ಶುಂಠಿ, ಇದು ಜಜ್ಜಿರೋದು ಶುಂಠಿ, ಕ್ರಶ್ಡ್ ಜಿಂಜರು, ಇದನ್ನು ಹಾಕ್ಕೊಂಡು 1-2 ಏಲಕ್ಕಿ ಬಿಡಿಸಿ ಕುದಿಯೋ ಟೀನಲ್ಲಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಆ ಥರ ಟ್ರೈ ಮಾಡ್ಬೋದು. ಈ ಥರ ನೀವು ಪ್ರಿಪ್ರೇಷನ್ಸ್ ಮಾಡಿ ರೆಡಿಯಾಗಿ ಇಟ್ಕೊಂಡ್ರೆ ನಿಮಗೆ ಇಂಟ್ರೆಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ನೀವು ಕೂಡ ಮನೆಯಲ್ಲಿ ಅಕಸ್ಮಾತ್ ಆದರೆ ಈ ಥರ ರೆಡಿ ಮಾಡಿ ಇಟ್ಕೊಂಡು ಉಪಯೋಗಿಸಿ. ಥ್ಯಾಂಕ್ ಯು.